ಮಾವ ಮಾತಾಡ್ಬೇಡ ಅಂತ ಹೇಳಿಲ್ವಾ? ಯಾಕೆ ಬಂದೆ? ಏನು ಮಾತಾಡ್ಬೇಡ ಅಂತ್ಯಾ? ಅಲ್ಲ ಮಾವ, ಎಷ್ಟು ಕೊಬ್ಬಿದ್ರೆ ನೀನ್ ನನಗೆ ಆ ಮಾತು ಹೇಳ್ತೀಯಾ? ನೀನ್ ಏನ್ ಅನ್ಕೊಂಡ್ಬಿಟ್ಟಿದ್ಯಾ? ಹಾರು, ಒಂದ್ ಸ್ವಲ್ಪ ಹೊತ್ತು ನನ್ನ ಪಾಡಕ್ ಬಿಟ್ಬಿಡು ಪಾರು. ಏ ಬಿಟ್ಬಿಡೋದಕ್ಕಲ್ಲ ನಾನು ನಿನ್ ಜೊತೆ ಹೆಂಡತಿ ಆಗಿರೋದು. ಅದೇನೇ ಆದ್ರೂ ನಾನು ನಿನ್ನ ಬಿಡಲ್ಲ ಅಂದ್ರೆ ಬಿಡಲ್ಲ ಅಷ್ಟೇ. ಏನಂದೆ ನೀನು? ನಿನ್ ತಂಗಿರ್ ಸುದ್ದಿಗೆ ಬರಬೇಡ ಅಂತ ಅಲ್ಲ? ಬರ್ತೀನಿ, ನಾನು ಬಂದೇ ಬರ್ತೀನಿ. ನೀನ್ ತಂಗಿರೋ ಅಂತ ಅಲ್ಲ, ನನ್ನ ನಾದ್ನಿರು ಅಂತ ನಾನು ಅವ್ರ ಜೊತೆಗೆ ನಿಲ್ತೀನಿ. ಏನಿವಾಗ ಏನೋ ಹೊಡೆದ್ಬಿಡ್ತೀಯ ನನಗೆ? ಹೊಡಿ ನೋಡೋಣ, ಹೊಡಿ. ನಾನು ನಿನ್ ಹೊಡಿತೀನಿ ಅಂತ ಹೇಳದ್ನ? ಹೆಣ್ಮಕ್ಳು ಮ್ಯಾಕೆ ಯಾವ ತನ ಕೈ ಮಾಡೋಣ ಈ ಶಿವ, ನಿಂಗೆ ಗೊತ್ತಿಲ್ವಾ? ಓಹ್, ಹಾಗಿದ್ದಿದ್ರೆ ಹುಡುಗ ಆಗಿದ್ರೆ ಹೊಡೆದ್ಬಿಡ್ತಿದ್ಯಾ? ಹೊಡಿ, ನಿನ್ಗೆ ಹೇಳ್ತಿರೋದು, ಹೊಡಿ. ಯಾಕೆ ಹಿಂಗ ಅಡಿಯ ಪಾರು? ನೋಡು ಮಾವ, ನೀನ್ ಮಾತಾಡಿದ ತಪ್ಪು ಮಾವ. ನಿನಗೂ ಪಿಂಕಿ ನನ್ನ ವಿಷಯ ಗೊತ್ತಿತ್ತು ತಾನೆ? ನನ್ನಿಂದ ಯಾಕೆ ಮುಚ್ಚಿಟ್ಟಿದ್ದೆ? ನೀನ್ ಮುಚ್ಚಿಟ್ಟಿದ್ ತಪ್ಪಲ್ಲ ಅಂದ್ಮೇಲೆ ನಾನ್ ಮುಚ್ಚಿಟ್ಟಿದ್ದು ತಪ್ಪಲ್ಲ. ನಾನೇನು ಮುಚ್ಚಿಟ್ಟಿಲ್ಲ. ಓಹ್, ಮುಚ್ಚಿಟ್ಟಿಲ್ದಲ್ಲ ಏನು? ಪಿಂಕಿಗೆ ಹೋಗಿ ಅವಾಜ್ ಆಗಿ ಬಂದಿರ್ಲಿಲ್ವಾ? ಅವಾಗ ನಿನಗೆ ಅವರಿಬ್ರು ವಿಷಯ ಗೊತ್ತಿರಲಿಲ್ಲ, ಡೌಟ್ ಇತ್ತು, ಅದಕ್ಕೆ ನಿನ್ನ ಹತ್ರ ಹೇಳಿರ್ಲಿಲ್ಲ. ನನಗೂ ಸೇಮ್ ಅದೇ ರೀಸನ್ನು. ನೋಡು, ಇನ್ಮೇಲೆ ನೀನು ನನ್ನನ್ನು ಅರ್ಥ ಮಾಡ್ಕೊಳ್ದಲ್ಲ ಹಿಂಗೆಲ್ಲ ಕೋಪ ಮಾಡ್ಕೊಂಡು ತಂಗಿರ್ ಸುದ್ದಿಗೆ ಬರಬೇಡ ಅಂತ ಹಿಂಗೆ ರೂಮಿಗೆ ಬಂದು ಸೇರ್ಕೊಳ್ಳೋದು, ಇದನ್ನೆಲ್ಲ ಮಾಡಿದ್ರೆ ನಾನು ಚಂಡಿ ಚಾಮುಂಡಿ ಆಗ್ಬಿಡ್ಬೇಕಾಗತ್ತಷ್ಟೇ. ವಾ, ಇವಾಗ ಏನಾಗಿದ್ಯಾ ಬಸಿ? ನೋಡ್ಕೊ ನಿನ್ನ. ನನಗೆ ಚಂಡಿ ಚಾಮುಂಡಿ ಅಂತ ನೀನು? ಯಾಕೆ ಪಾರು ಹಿಂಗ್ ಮಾಡಿಯಾ? ನೀನೇ ತಾನೇ ಹೇಳಿದ್ದು ಚಂಡಿ ಚಾಮುಂಡಿ ಅಂತ, ಅದಕ್ಕೆ ಅವತಾರದ ಸ್ಯಾಂಪಲ್ ತೋರಿಸ್ತಿದ್ದೀನಿ. ಆಯ್ತು, ತೆಪ್ಪಾಯ್ತು, ನಂಗೆ ಸಂಸ್ಬಿಡು. ಇನ್ನೊಂದು ಹಂಗೆ ಹೇಳಕ್ಕಿಲ್ಲ. ಅನ್ನೋಬಾರ್ದು. ಏನೋ ಹೋಗ್ಲಿ ಪಾಪ, ಗಂಡ ಅಂದ್ಬಿಟ್ರೆ ಬಾಲ ಬಿಚ್ತ್ಯಾ? ಮಾವ, ನಮಗೆ ಮಕ್ಕಳು ಬೇಡ ಅಂತ ಅನ್ಕೊಂಡಿದ್ದೇನಕ್ಕೆ ಹೇಳು? ಅವರೇ ನಮ್ಮ ಮಕ್ಕಳು ಅಂತ ತಾನೆ. ನಿನಗೆ ಅವ್ರ ಮಕ್ಳು ಅಂದಮೇಲೆ ನನಗೂ ಅವ್ರ ಮಕ್ಕಳೇ ಅಲ್ವಾ? ಅವ್ರ ಜೀವನದಲ್ಲಿ ಏನೇ ಸಮಸ್ಯೆ ಆದರೂ ನಾವಿಬ್ರು ಸೇರ್ಕೊಂಡು ಅದನ್ನು ಸರಿ ಮಾಡೋಣ. ಮಾವ, ನಮಗೆ ಮಕ್ಕಳು ಬೇಡ ಅಂತ ಅನ್ಕೊಂಡಿದ್ದೇನಕ್ಕೆ ಹೇಳು? ಅವರೇ ನಮ್ಮ ಮಕ್ಕಳು ಅಂತ ತಾನೆ. ನಿನಗೆ ಅವ್ರ ಮಕ್ಕಳು ಅಂದಮೇಲೆ ನನಗೂ ಅವ್ರ ಮಕ್ಕಳೇ ಅಲ್ವಾ? ಅವ್ರ ಜೀವನದಲ್ಲಿ ಏನೇ ಸಮಸ್ಯೆ ಆದರೂ ನಾವಿಬ್ರು ಸೇರ್ಕೊಂಡು ಅದನ್ನು ಸರಿ ಮಾಡೋಣ. ಏನೋ ಕ್ವಾಬ್ದಾಗ ಹಂಗೆ ಹೇಳ್ಬಿಟ್ಟೆ, ನಂಗೆ ಸಂಸ್ಬಿಡು. ಆಯಿತು, ನೀನು ಕೋಪದಲ್ಲಿ ಬೈಯಿ, ಮಾತಾಡು, ಕೂಗಾಡು, ಹೊಡೆದಾಡು, ಪಡ್ದಾಡು, ಏನು ಬೇಕಿದ್ರು ಮಾಡು. ಆದರೆ ಮಾವ, ನೀನು ನನಗೆ ನನ್ನ ತಂಗಿ ಸುದ್ದಿಗೆ ಬರಬೇಡ ಅಂತೆಲ್ಲ ಹೇಳಬೇಡ ಪ್ಲೀಸ್. ಮಾವ, ಅಕ್ಕಪಕ್ಕದ ಮನೆಯಲ್ಲಿ ಒಬ್ಬ ಹೇಳ್ತಾನೆ ನೀನು ನನ್ನ ಹೆಂಡ್ತಿನೇ ಅಲ್ಲ ಅಂತ ಹೇಳ್ತಾನೆ, ಇನ್ನೊಬ್ಬ ಇದು ನನ್ನ ಮಗುನೇ ಅಲ್ಲ ಅಂತ ಹೇಳ್ತಾನೆ. ಈ ಥರ ಕತೆಗಳನ್ನ ನಾವು ಮನೆಗಳಲ್ಲಿ ನೋಡಿಲ್ವಾ? ನಮ್ಮ ಮನೆನೂ ಹಂಗಾಗಬಾರ್ದು ಮಾವ. ಆಗಕ್ಕಿಲ್ಲ. ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು. ನಮ್ಮ ಸಂಸಾರ ಚೆನ್ನಾಗಿರ್ಬೇಕು. ಸಂಸಾರದಲ್ಲಿ ಈ ಜಗಳ ಅನ್ನೋದೆಲ್ಲ ಕಾಮನ್ ಮಾವ. ಜಗಳ ಆದಮೇಲೆ ನಾವು ಅದನ್ನು ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡಿ ಅದನ್ನು ಬಗೆಹರಿಸ್ಕೋಬೇಕು. ಅದೇನೇ ಸಮಸ್ಯೆ ಬಂದರೂ ನಾವೇ ಅದನ್ನು ಸರಿ ಮಾಡ್ಕೋಬೇಕೇ ಹೊರತು ಇನ್ನೊಬ್ರ ಹತ್ರ ಹೋಗಬಾರ್ದು. ಓಕೆನಾ? ಈಗ ಬಂದ್ಬಿಟ್ಟ ಮ್ಯಾಮ್ ಅನ್ಕೊಂಡು. ನಿನಗೆ ಇನ್ಮೇಲೆ ನಿನಗಿದೆ ಪನಿಷ್ಮೆಂಟು. ಹಿಂಗೆ ಓವರಾಗಿ ಆಡ್ತಿದ್ರೆ ಕಚ್ತಾನೆ ಇರ್ತೀನಿ. ಅವಾಗ ನಾನು ಆಳ್ತಾ ಇರ್ತೀನಿ. ನಾನು ಮತ್ತೆ ಸಮಾಧಾನ ಮಾಡಿ ಹಿಂಗೆ ಕಚ್ಚಿಬಿಡ್ತೀನಿ. ಬೇಡಪ್ಪ, ತಂಗಿರ್ ವಿಷಯದಾಗೆ ನಾನು ಅಷ್ಟು ಮಾತಾಡಬಾರ್ದಿತ್ತು, ಮಾತಾಡ್ಬಿಟ್ಟೆ. ರಶ್ಮಿ ವಿಷಯದಾಗೂ ಏನು ಯೋಚನೆ ಮಾಡಬೇಡ, ಅವ್ರ ಜೀವನ ಸರಿ ಹೋಯ್ತದೆ. ಅವ್ ನಮ್ಮ ಕೈ ಬಿಡಕ್ಕಿಲ್ಲ. ಓಕೆ.